ಗೈಸ್ ಎಲ್ಲರಿಗೂ ನನ್ನ ಚಾನಲ್ ನಲ್ಲಿ ವೆಲ್ಕಮ್. ಸೊ ಗೈಸ್ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡಕ್ಕಿಂತ ಮುಂಚೆ ಒಂದು ಸ್ಮಾಲ್ ಅಪ್ಡೇಟ್ ಅಂತ ಹೇಳ್ತೀನಿ. ಸೊ ಯಾರಿಗೆಲ್ಲ ಪರ್ಸನಲ್ ರೀಡಿಂಗ್ ಗೋಸ್ಕರ ಕಾಂಟ್ಯಾಕ್ಟ್ ಮಾಡಬೇಕು ಅಂತ ಅನ್ಕೊಂಡಿದ್ರ, ಇವತ್ತು ಲಾಸ್ಟ್ ಡೇ ₹250 ಆಫರ್ ಇನ್ ಯಾವತ್ತು ರನ್ ಮಾಡಲ್ಲ. ಸೊ ನಿಮ್ಗೆ ಇಂಟ್ರೆಸ್ಟ್ ಇದ್ರೆ ಈ ಒಂದು ₹250 ನ ಇವತ್ತು ಪೇ ಮಾಡಿ ಬುಕ್ ಮಾಡ್ಕೊಳ್ಳಿ. ಸೊ ಇವತ್ತು ನಿಮ್ಗೆ ಏನಾದ್ರು ರೀಡಿಂಗ್ಸ್ ನ ತಗೊಳಕ್ ಆಗಿಲ್ಲ ಅಂತ ಅಂದ್ರೆ ನೀವು ಪೇ ಮಾಡಿ ನಾಳೆ ಕೂಡ ತಗೋಬಹುದು. ಸೊ ತುಂಬಾ ಜನ ಆತರ ಕೇಳ್ತಿರ್ತಾರೆ, ಮ್ಯಾಮ್ ನಮ್ ಇವತ್ತೇ ರೀಡಿಂಗ್ ತಗೊಳಕ್ ಆಗಲ್ಲ, ಏನ್ ಮಾಡೋದು ಅಂತ. ಸೊ ಅವಾಗ ನೀವೇನ್ ಮಾಡಿ ಅಂತ ಅಂದ್ರೆ ಇವತ್ತು ಪೇ ಮಾಡಿ ನಾಳೆ ಬುಕ್ ಮಾಡ್ಕೊಳ್ಳಿ. ಓಕೆ, ಸೊ ₹250ಗೆ ನೀವೇನೆಲ್ಲ ಕೇಳ್ಬೋದು ಅಂದ್ರೆ ಜಾಬ್, ಕರಿಯರ್, ರಿಲೇಶನ್ಶಿಪ್, ಮ್ಯಾರೇಜ್, ಥರ್ಡ್ ಪಾರ್ಟಿ ಸಿಚುಯೇಷನ್, ಎಕ್ಸ್ ಪರ್ಸನ್ ಬಗ್ಗೆ, ಮುಂದೆ ನಿಮ್ಮ ಲೈಫ್ ಅಲ್ಲಿ ಏನಾಗುತ್ತೆ ಪ್ರತಿಯೊಂದಕ್ಕೂ ಕ್ಲಾರಿಟಿ ಬೇಕು, ಗೈಡೆನ್ಸ್ ಬೇಕು ಅಂತ ಅಂದ್ರೆ ಈ ಒಂದು ₹250 ನೀವು ಪೇ ಮಾಡಿ ಎಷ್ಟು ಕ್ವಶನ್ಸ್ ಆದ್ರೂ ಕೇಳ್ಬೋದು, ಎಷ್ಟೊತ್ತಾದ್ರೂ ಮಾತಾಡ್ಬೋದು ಅಂತ ಹೇಳ್ತಾ, ಸೊ ಈ ಒಂದು ಆಫರ್ ಇವತ್ತು ಒಂದು ದಿನ ಮಾತ್ರ ಇರುತ್ತೆ. ನಾಳೆ ನಾಡಿದ್ದು ಯಾವತ್ತೇ ಕಾರಣಕ್ಕೂ ₹250ಗೆ ಎಕ್ಸ್ಟೆಂಡ್ ಮಾಡಲ್ಲ. ಓಕೆ, ಸೊ ಈ ಒಂದು ರೀಡಿಂಗ್ ಅಲ್ಲಿ ನಿಮಗೆ ಏನ್ ಸಿಗ್ತಾ ಇದೆ ಅಂದ್ರೆ ಏಂಜಲ್ಸ್ ಗೈಡೆನ್ಸ್ ಸಿಗ್ತಾ ಇದೆ. ನಿಮ್ಮ ಲವ್ ಲೈಫ್ ಅಲ್ಲಿ ಮುಂದೆ ಬರುವಂತಹ ದಿನಗಳಲ್ಲಿ ಗೈಡೆನ್ಸ್ ಏನಿದೆ, ಕರಿಯರ್ ಆಗಿರ್ಬೋದು, ನಿಮ್ಮ ಲವ್ ಲೈಫ್ ಆಗಿರ್ಬೋದು, ಏಂಜಲ್ಸ್ ಏನನ್ನ ಹೇಳಕ್ಕೆ ಬಯಸ್ತಿದ್ದಾರೆ ಅನ್ನೋದನ್ನ ಈ ಒಂದು ರೀಡಿಂಗ್ ಅಲ್ಲಿ ಇರುತ್ತೆ. ಸೊ ಇವಾಗ ಶಫಲ್ ಮಾಡೋಣ ಕಾರ್ಡ್ಸ್. ಫಸ್ಟ್ ನಿಮ್ಮ ಕರಿಯರ್ಗೆ ಗೈಡೆನ್ಸ್ ನ ತಗೊಳ್ಳೋಣ, ಏನ್ ಹೇಳ್ಬೇಕು ಅಂತ ಅನ್ಕೊಂಡಿದ್ದಾರೆ ಕಮಿಂಗ್ ಡೇಸ್ಗೆ ಅಂತ. ಓಕೆ, ನೋ ಅಂತ ಬರ್ತಾ ಇದೆ. ಸೊ ಸಮಥಿಂಗ್ ಇಸ್ ನಾಟ್ ರಿಯಲಿ ಗುಡ್ ಟು ಯು. ಓಕೆ, ಎಕ್ಸ್ಪ್ಲೇನ್ ಮಾಡ್ತೀನಿ ಏನಕ್ಕೆ ನೋ ಬಂದಿದೆ ಅಂತ. ಓಕೆ, ದ ಸಿಚುಯೇಷನ್ ವಿಲ್ ಇಂಪ್ರೂವ್. ಓಕೆ, ಬಿ ಅಸರ್ಟಿವ್. ಓಕೆ, ಸೊ ಕರಿಯರ್ ಲೈಫ್ಗೆ 3 ಕಾರ್ಡ್ ತಗೊಂಡಿದ್ದೀನಿ. ಲವ್ ಲೈಫ್ಗೆ ನೋಡೋಣ ಎಷ್ಟು ಕಾರ್ಡ್ಸ್ ಬರುತ್ತೆ ಗೈಡೆನ್ಸ್ ಅಂತ. ಓಕೆ, compromise. Okay, there is something better and yes anta barta ide. Okay guys, so bottom of the card not the right time anta bartade relationship ge. Okay, so guys nodana ivaga nodi career life anta bandaga first card bandu ನೋ ಅಂತ ಬರ್ತಾ ಇದೆ. ಸೊ ನೋ ಅಂತ ಏನಕ್ಕೆ ಬರ್ತಾ ಇದೆ ಅಂದ್ರೆ ಮೇ ಬಿ ನೀವು ಯಾವುದೇ ಒಂದು ವಿಚಾರಕ್ಕೆ ಕೈ ಹಾಕಬೇಕು ಅಂತ ನೀವೇನಾದ್ರೂ ಅನ್ಕೊಂಡಿದ್ದೀರಾ. ಅಯ್ಯೋ ನಾನು ಇಷ್ಟೆಲ್ಲ ಬಂಡವಾಳ ಹಾಕಿ ಬಿಟ್ಟಿದ್ದೀನಪ್ಪ ಬಿಸ್ನೆಸ್ ಅಲ್ಲಿ, ನಾನು ಪ್ರಾಫಿಟ್ ನೋಡ್ತಾ ಇಲ್ಲ, ಲಾಸ್ ನೋಡ್ತಾ ಇದ್ದೀನಿ, ಇದನ್ನ ಸೇಲ್ ಮಾಡ್ಬಿಡೋಣ, ಮುಚ್ಬಿಡೋಣ, ಬೇರೆ ಕಡೆ ಮಾಡೋಣ. ಅಥವಾ ನಿಮ್ಮ ಮೈಂಡು ತುಂಬಾ ಚಂಚಲ ಆಗ್ತಾ ಇದೆ, ಕರಿಯರ್ ಲೈಫ್ ಅಲ್ಲಿ ತುಂಬಾ ಎಫರ್ಟ್ಸ್ ಆಗ್ತಾ ಇದ್ರ, ಯಾವ್ದೇ ರೀತಿ ಸಕ್ಸಸ್ ನ ನೀವು ನೋಡೋದಿಕ್ ಆಗ್ತಾ ಇಲ್ಲ, ನಿಮ್ಗೆ ತುಂಬಾ ಸಾಕಾಗ್ತಾ ಇದೆ, ಲೈಫೇ ಬೇಡ ಅನ್ನೋ ಲೆವೆಲ್ಗೆ ನೀವು ಹೋಗ್ತಾ ಇದ್ರ, ನಿಮ್ಗೆ ತುಂಬಾನೇ ಮೆಂಟಲ್ ಪ್ರೆಷರ್ ಇದೆ ಅಂತ ಅಂದ್ರೆ ನೋ ಅಂತ ಬರ್ತಾ ಇದೆ. ನೋಡಿ, ಡೋಂಟ್ ಓವರ್ ಥಿಂಕ್. ಸೊ ನೀವು ಓವರ್ ಥಿಂಕ್ ಮಾಡ್ತಾ ಇದ್ರ, ಬೇಸತ್ತು ಹೋಗಿದ್ದೀರಾ, ತುಂಬಾನೇ ಬೇಜಾರಾಗ್ತಾ ಇದೆ, ಹರ್ಟ್ ಆಗ್ತಾ ಇದೆ, ಯು ಫೀಲ್ ವೆರಿ ಆಂಗ್ಸೈಟಿ, ಪ್ಯಾನಿಕ್ ಆಗ್ತಾ ಇದ್ದೀರಾ. ಸೊ ನನ್ನ ಲೈಫಲ್ಲಿ ಇನ್ನೇನು ಮುಗೀತು, ಎಲ್ಲ ಡೆಡ್ ಎಂಡ್ ಅಂತ ಅವ್ರಿಗೆ ನಿಮಗ್ ಫೀಲ್ ಆಗ್ತಾ ಇದೆ ಅಂತ ಅಂದ್ರೆ ದೇರ್ ಈಸ್ ಅ ನ್ಯೂ ಬಿಗಿನಿಂಗ್. ಯಾವುದೋ ಒಂದು ಎಂಡ್ ಆಗ್ತಿದೆ ಅಂದ್ರೆ ದೇರ್ ಈಸ್ ಅ ನ್ಯೂ ಬಿಗಿನಿಂಗ್ ಅಂತ. ಸೊ ನೀವೇನಾದ್ರೂ ಗಿವ್ ಅಪ್ ಮಾಡಬೇಕು ಅನ್ನೋ ಒಂದು ಮೈಂಡ್ ಸೆಟ್ ಅಲ್ಲಿ ಇದ್ದೀರಾ ಅಂತ ಅಂದ್ರೆ ಗಿವ್ ಅಪ್ ಮಾಡಬೇಡಿ, ಡೋಂಟ್ ಗಿವ್ ಅಪ್, ನೋ ಅಂತ ಹೇಳ್ತಿದ್ದಾರೆ ಏಂಜಲ್ಸ್. ಓಕೆ, ದ ಸಿಚುಯೇಷನ್ ವಿಲ್ ಇಂಪ್ರೂವ್. ಸೊ ಡೆಫಿನೆಟ್ಲಿ ನಿಮ್ಮ ಸಂದರ್ಭ ಸಿಚುಯೇಷನ್ ಖಂಡಿತವಾಗಿಯೂ ಕೂಡ ಸೊ ಇಂಪ್ರೂವ್ಮೆಂಟ್ ಆಗತ್ತೆ. ಸೊ ಇವತ್ತು ನೀವು ಕೆಳಗಡೆ ಇರಬಹುದು, ಲಾಸ್ ನೋಡ್ತಿರ್ಬೋದು, ನಿಮ್ಗೆ ಸಕ್ಸಸ್ ಆಗ್ತಾ ಇಲ್ಲ, ತುಂಬಾನೇ ಡಿಪ್ರೆಷನ್ ಅಲ್ಲಿ ಇದ್ದೀರಾ, ಬೇಜಾರಲ್ಲಿ ಇದ್ದೀರಾ, ನೀವು ತುಂಬಾ ಕಡೆ ಸಾಲ ಮಾಡ್ಕೊಂತ ಇದ್ರ, ಸಾಲನ ತೀರ್ಸಕ್ ಆಗ್ತಾ ಇಲ್ಲ, ಅಥವಾ ನೀವು ನಂಬಿರೋರೆಲ್ಲ ಕೈ ಕೊಟ್ಟು ಹೋಗ್ತಾ ಇದ್ದಾರೆ, ತುಂಬಾ ಫೇಲ್ಯೂರ್ ನ ನೋಡ್ತಾ ಇದ್ದೀರಾ ಅಂತ ಅಂದ್ರೆ ಗೈಸ್, ನಿಮ್ಮ ಸಿಚುಯೇಷನ್ ಎಂತದ್ದೇ ಆಗಿರ್ಲಿ, ಎಂತದ್ದೇ ಕಠಿಣವಾಗಿರ್ಲಿ, ಸಿಚುಯೇಷನ್ ಇಂಪ್ರೂವ್ ಆಗುತ್ತೆ. ಅದ್ರಲ್ಲಿ ಯಾವುದೇ ರೀತಿ ಡೌಟ್ ಇಲ್ಲ. ನಿಮ್ಗೆ ಏನ್ ಬೇಕು ಗೊತ್ತಾ, ಇವಾಗ ಸ್ಟ್ರಾಂಗ್ ಮೈಂಡ್ ಸೆಟ್. ನಿಮ್ಮ ಕರಿಯರ್ ಅಲ್ಲಿ ಆಗಿರ್ಬೋದು, ಬಿಸ್ನೆಸ್ ಅಲ್ಲಿ ಆಗಿರ್ಬೋದು, ದುಡ್ಡು ಮಾಡೋದ್ರಲ್ಲಿ ಆಗಿರ್ಬೋದು, ಯಾವುದೇ ಒಂದು ಫೀಲ್ಡ್ ಅಲ್ಲಿ ಆಗಿರ್ಬೋದು, ನಿಮಗೆ ಬೇಕಾಗಿರುವಂತ ಸ್ಟ್ರಾಂಗ್ ಮೈಂಡ್ ಸೆಟ್. ನಿಮ್ಮ ಜೊತೆಗಿರೋರು ನಿಮ್ಮನ್ನ ಕುಗ್ಗಿಸ್ತಾ ಇರ್ಬೋದು, ಅಯ್ಯೋ ನಿನ್ಗೆ ಈ ತರ ಎಲ್ಲ ಆಗ್ಬಾರ್ದಾಗಿತ್ತು, ಸುಮ್ನೆ ಸೇಲ್ ಮಾಡ್ಬಿಡು, ಬೇರೆ ಕಡೆ ಹೋಗ್ಬಿಡು, ಅಥವಾ ಇದನ್ನ ಕ್ವಿಟ್ ಮಾಡ್ಬಿಡು, ಬೇರೆ ಕಡೆ ಕೆಲಸ ನೋಡ್ಕೋ, ಈ ತರ ಯಾರಾದ್ರೂ ಹೇಳ್ತಿದ್ರೆ ಅಂದ್ರೆ ದಟ್ ಈಸ್ ನಾಟ್ ಯುವರ್ ಪರ್ಸನ್. ಅವರೆಲ್ಲ ನಿಮ್ಮವ್ರಲ್ಲ. ಸೊ ನಿಮ್ಮವ್ರು ಯಾರು ಇರ್ತಾರೆ ಗೊತ್ತಾ, ಏನೇ ಮಾಡಿದ್ರು ಇವಾಗ ಸ್ಟಾರ್ಟ್ ಮಾಡಿದ್ರೆ ಅದನ್ನ ಎಂಡ್ ಮಾಡು ಅಂತಾದ್ರು ಹೇಳ್ತಾರೆ. ಹೆಂಡ್ ಮಾಡು ಅಂತಂದ್ರೆ ನಾಟ್ ಲೈಕ್ ನೀನ್ ಮುಚ್ಕೊಂಡು ಹೋಗಪ್ಪ ಅಂತ ಅಲ್ಲ. ಸೊ ನಿನಗೆ ಧೈರ್ಯವಾಗಿ ನಾನು ಇದ್ದೀನಿ, ನಾನು ಹೆಲ್ಪ್ ಮಾಡ್ತೀನಿ, ಅಥವಾ ನನ್ನ ಕೈಲಿ ಏನೂ ಆಗಲ್ಲ ಅಂದ್ರೂ ಉರುದುಂಬಿಸ್ತೀನಿ, ನೀನ್ ಮಾಡು, ಏನಾಗುತ್ತೋ ನೋಡೋಣ ಅಂತ ನಿಮಗೆ ಒಂದು ಕಾನ್ಫಿಡೆಂಟ್ ನ ತುಂಬಿಸ್ಬೇಕು. ಆತರ ಯಾರು ಮಾಡ್ತಾ ಇಲ್ಲ, ಅದನ್ನ ನಿಮಗೆ ದಾರಿ ತಪ್ಪಿಸ್ತಾ ಇರ್ತಾರಲ್ಲ, ಅಯ್ಯೋ ನಿನ್ನ ಒಳ್ಳೇದಕ್ಕೆ ಹೇಳ್ತಾ ಇದ್ದೀನಿ, ನೀನ್ ತುಂಬಾ ಕಷ್ಟಪಟ್ಬಿಡ್ತಾ ಇದೀಯಾ, ಇದೆಲ್ಲ ಯಾರು ಹೇಳ್ತಾರಲ್ಲ ದೇ ಆರ್ ಮ್ಯಾನಿಪ್ಯುಲೇಟರ್ಸ್. ಅಂತವ್ರನ್ನ ನಂಬಕ್ ಹೋಗ್ಬೇಡಿ. ಓಕೆ, ಸೊ ಬಾಟಮ್ ಆಫ್ ದಿ ಕಾರ್ಡ್ ಬಿ ಅಸರ್ಟಿವ್ ಅಂತ ಬರ್ತಾ ಇದೆ. ಬಿ ಕೈಂಡ್.
ನೀವು ತುಂಬಾ ಕೈಂಡ್ ಆಗಿದ್ದೀರಾ, ತುಂಬಾ ಇನ್ನೋಸೆಂಟ್ ಆಗಿದ್ದೀರಾ. ಸೊ ತುಂಬಾನೇ ನಿಮ್ಗೆ ಬೇಜಾರಾಗ್ತಾ ಇದೆ ಲೈಫಲ್ಲಿ, ಯಾಕೆ ನನ್ಗೆ ಇಷ್ಟೆಲ್ಲ ಕಷ್ಟ ಬರ್ತಾ ಇದೆ ಅಂತ. ಬಟ್ ಕಷ್ಟ ಏನಕ್ಕೆ ಬರುತ್ತೆ ಹೇಳಿ, ನಿಮಗೆ ಲೆಸನ್ ನಿಮಗೆ ಗೊತ್ತಾಗ್ಬೇಕು, ಯಾರು ನಿಮ್ಮವರು, ಯಾರು ಫೇಕ್ ವ್ಯಕ್ತಿಗಳು. ಸೊ ನಿಮ್ಮ ಹತ್ರ ದುಡ್ಡಿದ್ದಾಗ ಹೆಂಗೆ, ದುಡ್ಡಿಲ್ದಿದ್ದಂಗೆ ಹೆಂಗೆ ಅಂತೆಲ್ಲ ನಿಮ್ಗೆ ಗೊತ್ತಾಗ್ಬೇಕು ಅಂತ ದೇವರು ನೀಡ್ತಿರೋಂತ ಪರೀಕ್ಷೆ ಅಂತ ಅನ್ಕೊಳ್ಳಿ. ದಿಸ್ ಇಸ್ ಅ ಲೆಸನ್. ಓಕೆ, ಸೊ ನಿಮ್ಗೆ ಏನೋ ಒಂದು ಕಲಿಬೇಕಾಗಿರುತ್ತೆ. ಸೊ ಐ ಫೀಲ್ ಯು ಆರ್ ದ ಒನ್ ಅಂತ ಹೇಳ್ತೀನಿ. ಯು ಆರ್ ದ ಚೂಸನ್ ಒನ್. ಓಕೆ, ನಥಿಂಗ್ ಟು ವರಿ, ಎವ್ರಿಥಿಂಗ್ ವಿಲ್ ಬಿ happily done. ಓಕೆ, ಸೊ ನೆಕ್ಸ್ಟ್, ಸೊ ಕಾಂಪ್ರಮೈಸ್ ಅಂತ ಬರ್ತಾ ಇದೆ. ಲವ್ ಲೈಫ್ಗೆ ಕಾಂಪ್ರಮೈಸ್. ಸೊ ನೀವು ತುಂಬಾನೇ ಈಗೋನಲ್ಲಿ ಇದ್ದೀರಾ, ಅಥವಾ ನಿಮ್ಮ ವ್ಯಕ್ತಿ ತುಂಬಾ ಈಗೋ ಆಗಿದ್ದಾರೆ. ಸೊ ನೋ ಕಾಂಟ್ಯಾಕ್ಟ್ ಅಲ್ಲಿ ಇದ್ದೀರಾ, ಆನ್ ಅಂಡ್ ಆಫ್ ಕಮ್ಯುನಿಕೇಶನ್ ಅಲ್ಲಿ ಇದ್ದೀರಾ, ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಆಗ್ತಾ ಇದೆ, ಆರ್ಗ್ಯುಮೆಂಟ್ಸ್ ಆಗ್ತಿದೆ, ಜಗಳ ಆಗ್ತಾ ಇದೆ. ಬಟ್ ನೀವು ಸೋತಾಗಿ ಸಾಕಾಗ್ಬಿಟ್ಟಿದೆ. ಸೊ ಕಾಂಪ್ರಮೈಸ್ ಆಗ್ಬೇಕಾ ಅಂತಿದ್ರೆ ನಿಮಗೆ ಫೀಲ್ ಆಗ್ತಾ ಇದೆಯಾ, ನನ್ನ ವ್ಯಕ್ತಿ ಹತ್ರ ಹೋಗ್ಲಿ ನಾನೇ ಸೋಲ್ತೀನಿ. ಸೊ ಸೋಲೋದ್ರಲ್ಲಿ ಏನು ಇಲ್ಲ. ಸೊ ನೋಡಿ, ನೀವು ಪ್ರೀತಿ ಮುಂದೆ ಸೋಲ್ತಾ ಇದ್ರ, ನಿಮ್ಮ ವ್ಯಕ್ತಿ ಮುಂದೆ ಸೋಲ್ತಾ ಇದ್ರ. ಸೊ ನಿಮ್ಮ ವ್ಯಕ್ತಿ ಯಾರು, ನೀವು ಆ ಒಂದು ವ್ಯಕ್ತಿಗೆ ಬೇಕಾಗಿರೋರು. ಸೊ ಆ ಒಂದು ವ್ಯಕ್ತಿನ ನೀವು ಮನ್ಸಾರಿ ಇಷ್ಟಪಟ್ಟಿದ್ದೀರಾ. ಮನ್ಸಾರಿ ಇಷ್ಟಪಡುವಂತ ವ್ಯಕ್ತಿಯ ಮೇಲೆ ನೀವು ಸೋಲೋದ್ರಲ್ಲಿ ಏನು ತಪ್ಪಿಲ್ಲ. ನೀವು ಸೋಲ್ತಾ ಇದ್ದೀರಾ ಅಂದ್ರೆ ಪ್ರೀತಿನ ನೀವು ಗೆಲ್ತಾ ಇದ್ದೀರಾ ಅಂತ ಅರ್ಥ. ಸೊ ಐ ಥಿಂಕ್ ನೀವೇನಾದ್ರೂ ಕಾಂಪ್ರಮೈಸ್ ಆಗಿ ಪ್ರತಿ ಸತಿ ನಾನೇ ಹೋಗ್ತಾ ಇದೀನಿ, ನಾನು ತುಂಬಾ ಚೀಪ್ ಆಗ್ತಾ ಇದೀನಿ ಅಂತ ಅಂದ್ರೆ ನೋಡಿ, ಒನ್ ಟೈಮ್ ಟ್ರೈ ಮಾಡಿ, ಕಾಂಪ್ರಮೈಸ್ ಆಗಿ ನೋಡಿ. ಸೊ ಆ ಒಂದು ವ್ಯಕ್ತಿ ನಿಮ್ಗೆ ಸರಿಯಾಗಿ ರೆಸ್ಪೆಕ್ಟ್ ಕೊಡ್ತಿದಾರಾ, ಅಕ್ಸೆಪ್ಟ್ ಮಾಡ್ಕೊತಿದಾರಾ, ಅಥವಾ ತಳ್ತಿದಾರಾ, ಇದನ್ನ ನೀವು ಗಮನಿಸಿ. ಆಮೇಲೆ ಯು ಕ್ಯಾನ್ ಟೇಕ್ ಅ ಲಾಂಗ್ ಟೈಮ್ ಡಿಸಿಷನ್. ಬಟ್ ಕಾಂಪ್ರಮೈಸ್ ಆಗೋದ್ರಲ್ಲಿ ಏನೂ ತಪ್ಪಿಲ್ಲ. ಅಥವಾ ನೀವು ತುಂಬಾ ಸತಿ ಅವರೇ ಕಾಂಪ್ರಮೈಸ್ ಆಗಿ ನೀವು ಅವ್ರಿಗೆ ತುಂಬಾ ಟಫ್ ಲೆಸನ್ ಕೊಟ್ಟಿದ್ದೀರಾ ಅಂತಂದ್ರೆ ಅವರು ನಿಮ್ಗೆ ಅದೇ ರೀತಿ ಮಾಡ್ತಾರೆ. ಓಕೆ, ಸೊ ನಾಟ್ ದ ರೈಟ್ ಟೈಮ್. ಸೊ ಇವಾಗ ಜಗಳ ಮಾಡಿ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಂಡು ಬ್ಲಾಕ್ ಮಾಡೋದ್ರಲ್ಲಿ ಏನು ಅರ್ಥ ಇಲ್ಲ. ಸೊ ಸರಿಯಾದ ಸಮಯ ಅಲ್ವೇ ಅಲ್ಲ. ರಿಲೇಶನ್ಶಿಪ್ ಅಲ್ಲಿ ನೀವು ಏನಾದ್ರೂ ಆಕ್ಷನ್ ತಗೋತೀನಿ, ಡಿಸಿಷನ್ಸ್ ತಗೋತೀನಿ, ಇವಳಿಗೆ ನಾನು ಬೇಕಾ ಬೇಡವಾ, ಇವನಿಗೆ ನಾನು ಬೇಕಾ ಬೇಡವಾ ಅಂತ ಕೇಳ್ಬಿಡ್ತೀನಿ, ನಾನು ಡಿಸಿಷನ್ ತಗೊಂಡು ನಾನು ಬ್ರೇಕಪ್ ಮಾಡ್ಕೊಂಡು ಹೋಗ್ಬಿಡ್ತೀನಿ, ಇಂತೆಲ್ಲ ನಿಮ್ಮ ತಲೆನಲ್ಲಿ ಇದೆ ಅಂತ ಅಂದ್ರೆ ಕಾಮ್ ಡೌನ್. ದಿಸ್ ಇಸ್ ನಾಟ್ ದ ರೈಟ್ ಟೈಮ್ ಟು ಟೇಕ್ ಅ ಡಿಸಿಷನ್. ಸೊ ಇವಾಗ ಬೆಂಕಿನ ನೀವು ಹಾರಿಸೋದನ್ನ ನೋಡ್ಬೇಕಾ, ಬೆಂಕಿಗೆ ನೀವು ಪೆಟ್ರೋಲು, ಡೀಸೆಲ್ಲು, ಕೆರೋಸಿನ್ ಹಾಕಿ ಅದನ್ನ ಇನ್ನು ಡಗ್ ಅಂತ ಅನಿಸ್ಬೇಕಾ? ನೀವು ಯೋಚನೆ ಮಾಡಿ. ಸೊ ಬೆಂಕಿಲಿ ಉರಿತಾ ಇದಾರೆ ನಿಮ್ ಪರ್ಸನ್ ಅಂತ ಅಂದ್ರೆ ಕಾಮ್ ಡೌನ್ ಮಾಡಕ್ಕೆ ನೋಡಿ. ಕಾಮ್ ಡೌನ್ ಆಗಿಲ್ಲ ಅಂತ ಅಂದ್ರೆ ಸೈಲೆನ್ಸ್ ಅಂಡ್ ಪೇಷನ್ಸ್ ಇಂದ ಇರಿ. ಅವರೇ ಮಾತಾಡ್ತಾರೆ ಅಂದ್ರೆ ವೆಲ್ ಅಂಡ್ ಗುಡ್. ಅವ್ರು ಮಾತಾಡ್ತಿಲ್ಲ ಅಂದ್ರೆ ಡೆಫಿನೆಟ್ಲಿ ಡೋಂಟ್ ಗಿವ್ ಅ ಡ್ಯಾಮ್. ಬಟ್ ಯಾವ್ದೇ ಒಂದು ಡಿಸಿಷನ್ಸ್ ತಗೊಳ್ಳೋದಕ್ಕೆ ಇದು ಸಮಯ ಅಲ್ಲ. ಸೊ ನೀವು ನಾನು ಕೇಳೇ ಬಿಡ್ತೀನಿ, ಅವ್ನಿಗೆ ಕ್ಲಾರಿಟಿ ಕೊಡು ಅಂತ ಕೇಳ್ತೀನಿ ಅಂದಷ್ಟು ಏನಾಗುತ್ತೆ ಗೊತ್ತಾ, ಈ ಸಂಬಂಧ ಇನ್ನೂ ಹಾಳಾಗತ್ತೆ. ಒಂದು ಅರ್ಥ ಮಾಡ್ಕೊಳ್ಳಿ, ಈ ಒಂದು ವ್ಯಕ್ತಿ ಬೇಕಾ ಬೇಡವಾ ಅಂತ ನೀವು ತಿಳ್ಕೊಂಡು ಡಿಸಿಷನ್ಸ್ ತಗೊಳ್ಳಿ. ಸೊ ಆಮೇಲೆ ಡಿಸಿಷನ್ಸ್ ತಗೊಂಡು ಲೈಕ್ ಇವಾಗ ನಾನು ಬೇಕಾ ಬೇಡ ಅಂತ ಕೇಳ್ಬಿಡ್ತೀನಿ, ಅವ್ನು ಬೇಕು ಅಂದ್ರೆ ಇರ್ತೀನಿ, ಇಲ್ಲ ಅಂತ ನಾನು ಹೋಗ್ತೀನಿ ಅನ್ನೋ ಡಿಸಿಷನ್ಗೆ ನೀವು ಈ ಆಂಗಲ್ ಅಲ್ಲಿ ಯೋಚನೆ ಮಾಡ್ತಾ ಇದ್ರ ಅಂದ್ರೆ ದಿಸ್ ಇಸ್ ನಾಟ್ ಗೋನಾ ಹೆಲ್ಪ್. ಓಕೆ, ಸೊ ಎವ್ರಿಥಿಂಗ್ ನೀಡ್ ಅ ಟೈಮ್. ಓಕೆ, ಸೊ ಎಸ್ ಅಂತ ಬರ್ತಾ ಇದೆ. ಸೊ ಡೆಫಿನೆಟ್ಲಿ ದೇರ್ ವಿಲ್ ಬಿ ಅ ರಿಕನ್ಸಿಲೇಷನ್, ರಿಯೂನಿಯನ್. ಡೆಫಿನೆಟ್ಲಿ ನೀವು ತುಂಬಾ ಸಾಕಾಗ್ಬಿಟ್ಟಿದೆ, ಇವ್ರಿಗೆ ಹೇಳಿ ಹೇಳಿ ಎಕ್ಸ್ಪ್ಲೇನ್ ಮಾಡಿ ನಂಗೆ ಸಾಕಾಗಿದೆ ಅಂತ ಅಂದ್ರೆ ಡೆಫಿನೆಟ್ಲಿ ಏನು ಹೇಳಕ್ ಹೋಗ್ಬಿಡಿ, ಸುಮ್ಮನೆ ಇದ್ಬಿಡಿ. ಸೊ ನೀವು ಎಷ್ಟು ಸೈಲೆಂಟ್ ಆಗಿರ್ತೀರಾ ನಿಮ್ಮ ಕನೆಕ್ಷನ್ ಅಷ್ಟು ಚೆನ್ನಾಗಿ ಆಗತ್ತೆ. ಸೊ ದೇರ್ ಇಸ್ ಸಮಥಿಂಗ್ ಬೆಟರ್. ಸೊ ಬೆಟರ್ ಆದಂತ ದಿನಗಳು ಬರ್ತಾ ಇದೆ, ಚೆನ್ನಾಗ್ ಆಗುತ್ತೆ. ಸೊ ಯೋಚನೆ ಮಾಡಕ್ ಹೋಗ್ಬಿಡಿ. ನಿಮ್ಮ ವ್ಯಕ್ತಿ ಏನಾದ್ರೂ ಇಮ್ಮೆಚೂರ್ ಆಗಿ ಹ್ಯಾಕ್ಟ್ ಮಾಡ್ತಿದಾರೆ ಅಂದ್ರೆ ಲೆಟ್ ದೆಮ್ ಹ್ಯಾಕ್ಟ್. ಓಕೆ, ಸೊ ಐ ಥಿಂಕ್ ನಿಮ್ಮ ಕರಿಯರ್ ಲೈಫ್ ಅಂತ ಬಂದಾಗ, ರಿಲೇಶನ್ಶಿಪ್ ಅಂತ ಬಂದಾಗ ದೇರ್ ಈಸ್ ಅ ಟೈಮಿಂಗ್. ಸೊ ನಿಮ್ ಲೈಫಲ್ಲಿ ಏನೇ ಒಂದು ಆಗ್ಬೇಕು ಅಂದ್ರೆ ಡಿವೈನ್ ಟೈಮಿಂಗ್ ಅಲ್ಲಿ ಆದ್ರೆ ಆಗತ್ತೆ ಅಂತ ಹೇಳ್ತಾ, ಗಾಡ್ ಬ್ಲೆಸ್ ಯು ಅಂಡ್ ಟೇಕ್ ಕೇರ್.